ನಮಸ್ಕಾರ ಸ್ನೇಹಿತರೆ. ಕಲಬುರಗಿ ಯಾದಗಿರಿಯಲ್ಲಿ ಭಾರೀ ಮಳೆ ಸಂಭವಿಸಿದ್ದು ಬೆಳೆಗಳಿಗೆ ಹಾನಿಯನ್ನು ಉಂಟು ಮಾಡಿದೆ ಸ್ನೇಹಿತರೆ ಮತ್ತು ವಿದ್ಯುತ್ ಅಸ್ತವ್ಯಸ್ತಗೊಂಡಿದೆ ಸ್ನೇಹಿತರೆ. ಮತ್ತು ಯಾದಗಿರಿ ಸೇರಿದಂತೆ ಸುತ್ತಲಿನ ಹಳ್ಳಿಗಳಲ್ಲಿ ಕೂಡ ಬುಧವಾರ ಸಂಜೆ ಗುಡುಗು ಸಿಡಿಲು ಮತ್ತು ಗಾಳಿ ಸಹಿತ ಆಲಿಕಲ್ಲು ಮಳೆಯಾಗಿದ್ದು ಇನ್ನು ಎಲ್ಲೆಲ್ಲಿ ಮಳೆ ಆಗಲಿದೆ ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರ. ನಾವು ಕೊಡುವಂತಹ ನೋಟಿಫಿಕೇಶನ್ ಅನ್ನು ದಿನಾಲೂ ತಪ್ಪದೇ ನೋಡಿ ಸ್ನೇಹಿತರ. ಇನ್ನು ಗಾಳಿ ಮಳೆಯ ಬರತಕ್ಕೆ ತೆನೆ ಕಟ್ಟಿದ ಕಟಾವಿಗೆ ಬಂದಂತಹ ಜೋಳ, ಸಜ್ಜೆ, ಭತ್ತ ಕೂಡ ಸೇರಿದಂತೆ ವಿವಿಧ ಬೆಳೆಗಳು ನೆಲ ಕಚ್ಚಿ ಕೆಳಗಡೆ ಬಿದ್ದಿವೆ ಸ್ನೇಹಿತರೆ. ಇನ್ನು ವಿದ್ಯುತ್ ಕಂಬಗಳು ಕೂಡ ಮುರಿದು ಬಿದ್ದಿವೆ ಸ್ನೇಹಿತರೆ. ವಿದ್ಯುತ್ ಸರಬರಾಜಿನಲ್ಲಿ ಅಸ್ತವ್ಯಸ್ತವಾಗಿದ್ದು ಗುರುಮಠಕಲ್ ತಾಲೂಕಿನ ಗಾಜರ್ಕೋಟ್ ಗ್ರಾಮದಲ್ಲಿ ಕೂಡ ಸಿಡಿಲು ಬಡಿದು ಮೃತಪಟ್ಟಿದ್ದಾರೆ ಎಂದು ಕೂಡ ತಿಳಿದು ಬಂದಿದೆ ಸ್ನೇಹಿತರೆ. ಇನ್ನು ವಡಗೇರಿ ತಾಲೂಕಿನ ಚೆನ್ನೂರು, ಕನಸಗೂರು, ಗೊಂದೇನೂರು, ಕೊಂಕಲ್ ಮತ್ತು ಐಕೂರು ಗ್ರಾಮದಲ್ಲಿಯೂ ಕೂಡ ಮಳೆಯಾಗಿದೆ ಸ್ನೇಹಿತರೆ. ಕಲಬುರಗಿಯ ವಿವಿಧೆಡೆ ಮಂಗಳವಾರ ತಡರಾತ್ರಿಯವರೆಗೂ ಕೂಡ ಬಿರುಗಾಳಿ ಸಹಿತ ಧಾರಾಕಾರ ಮಳೆ ಸುರಿದಿದ್ದು ಅಲ್ಲಲ್ಲಿ ಹಾನಿ ಸಂಭವಿಸಿದೆ ಸ್ನೇಹಿತರೆ. ಮತ್ತು ಚಿತ್ತಾಪುರ ತಾಲೂಕಿನ ಇಟ್ಗ ಗ್ರಾಮದ ಸಮೀಪದ ದುದನಿ ಸಿಮೆಂಟ್ ಕಂಪನಿಗಳಲ್ಲಿ ಸಿಡಿಲು ಅಪ್ಪಳಿಸಿದೆ ಸ್ನೇಹಿತರೆ. ಕಂಪನಿಯ ಕಲ್ಲು ಪುಡಿ ಸಾಗುವ ಬಲ್ವಿಗೆ ಬೆಂಕಿ ಹತ್ತಿ ಉರಿದಿದೆ ಸ್ನೇಹಿತರೆ. ಇನ್ನು ಚಿಂಚೋಳಿ ತಾಲೂಕಿನಲ್ಲಿ ಕೂಡ ಬಿರುಸಿನ ಮಳೆಯಿಂದ ಚಿಯಾ, ಜೋಳ, ಈರುಳ್ಳಿ ಬೀಜ ಬೆಳೆಗಳಿಗೆ ಹಾನಿಯಾಗಿದೆ ಸ್ನೇಹಿತರೆ. ಮತ್ತು ಅಲ್ಲಲ್ಲಿ ಬಿರುಗಾಳಿಗೆ ಮಾವಿನ ಕಾಯಿಗಳು ಕೂಡ ಉದುರಿ ಬೆರಗಾಗಿವೆ ಸ್ನೇಹಿತರೆ. ಆತಂಕ ಹೆಚ್ಚಾಗಿದೆ ಸ್ನೇಹಿತರೆ. ಇದರಿಂದ ರೈತರಿಗೆ ದೊಡ್ಡ ಮಟ್ಟದ ಆತಂಕ ಹೆಚ್ಚಾಗಿದೆ ಸ್ನೇಹಿತರೆ.